ಹಾಯ್ ನಮಸ್ಕಾರ ಫ್ರೆಂಡ್ಸ್. ಬೆಳಗಿನ ಶುಭೋದಯಗಳು. ವಾಕ್ ಮಾಡೋದಕ್ಕೆ ಅಂತ ಬಂದೆ ನೋಡಿ. ಇವತ್ತು ನೇಚರು ವೆದರ್ ಹೆಂಗಿದೆ ಅಂತಂದರೆ ತುಂಬಾ ಸಖತ್ತಾಗಿದೆ. ಅದು ಅಲ್ಲದೆ ಇವತ್ತು ಕೋಲ್ಡ್ ವೆದರ್ ಇದೆ. ಸ್ವಲ್ಪ ಇಷ್ಟು ದಿನ ಅಷ್ಟು ಕೋಲ್ಡ್ ಇರ್ತಿರಲಿಲ್ಲ, ಯಾಕೆಂದರೆ ನೆನ್ನೆ ಜೋರಾಗಿ ಮಳೆ ಹೋಯಿತು ಅದರಿಂದ. ಆಮೇಲೆ ಇನ್ನೊಂದು ಮಾತು ಗಾಯ್ಸ್, ನೆನ್ನೆ IPL ಮೊದಲನೇ ಮ್ಯಾಚು ಇತ್ತು. ಅದು RCB ಮತ್ತು ಹೈದರಾಬಾದ್ ಮ್ಯಾಚು. ಅದರಲ್ಲಿ ಫಸ್ಟು ಬ್ಯಾಟಿಂಗ್ ತೊಗೊಂಡು ಟಾಸ್ ಗೆದ್ದು ಫಸ್ಟು ಬೌಲಿಂಗ್ ತೊಗೊಂಡ್ರು RCB. ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಹೈದರಾಬಾದ್ 201 ಹೊಡೆದ್ರು ನೋಡಿ. ಸ್ಟಾರ್ಟಿಂಗಿಂದ ವಿಕೆಟ್ ಕಳ್ಕೊಂಬಂದ್ರು ಹೈದರಾಬಾದು. ಒಳ್ಳೆ ಸ್ಕೋರೇ ಕೊಟ್ಟರು, ರನ್ ಮಾತ್ರ ಕಮ್ಮಿ ಆಗ್ತಿರ್ಲಿಲ್ಲ, ಚೆನ್ನಾಗಿ ಆಡ್ಕೊಂಡು ಬಂದರು. ಆಮೇಲೆ ನಮ್ಮ RCB ಸೆಕೆಂಡ್ ಬ್ಯಾಟಿಂಗ್ ಆಡಿ ಸಖತ್ತಾಗಿ ಹೊಡೆದ್ರು. ಏನು ಫೈಟೇ ಕೊಡಲಿಲ್ಲ ನನಗಿತ್ತು ಮ್ಯಾಚು, ಯಾಕೆಂದರೆ 16 ಓವರಲ್ಲೇ ಮುಗಿಸ್ಬಿಟ್ರು RCB. ಸಖತ್ತಾಗಿ ಆಡಿದ್ರು ಮಾತ್ರ. ಅವಾಗ ಹೆಂಗಿತ್ತು ಅಂದರೆ, ಮೊದಲನೇ ಮ್ಯಾಚ್ ಬಂತು ಅಂದರೆ RCBದು ಬಿಡು ಸೋಲ್ತಾರೆ, ಮೊದಲನೇ ಮ್ಯಾಚ್ ದೇವ್ರಿಗೆ ಅಂತ ಅನ್ನೋರು. ಈಗ ಹಂಗಲ್ಲ, ಮೊದಲನೇ ಮ್ಯಾಚೇ ಆಗಲಿ 10ನೇ ಮ್ಯಾಚೇ ಆಗಲಿ RCB ಗೆಲುವೇನೆ. ಆ ಥರ ಈಗ RCB ಗತ್ತೆ ಬೇರೆ. ಈಗ ಹೋದ ಸೀಸನು ಕಪ್ ಗೆದ್ದಾಗಲಿಂದ ಅದು ರೇಂಜೇನೇ ಬೇರೆ ಆಗಿಬಿಡೈತೆ. ಟೀಮ್ ಹೆಂಗಿದೆ ಗಾಯ್ಸ್ RCBದು, ಮುಟ್ಟಕ್ಕಾಗುತ್ತೆ ಯಾರ್ಯಾರು? ಬೇರೆ ಟೀಮೆಲ್ಲ ಒಂದು ಅಂದರೆ RCBನೇ ಇನ್ನೊಂದು ತೂಕ. ನಿಜ ಆ ಥರ ಇದೆ ಟೀಮು, ಸಖತ್ತಾಗಿದೆ. ಇದೇ ಫಾರ್ಮ್ನಲ್ಲಿರಲಿ, ಪ್ರತಿಯೊಂದು ಮ್ಯಾಚು ಗೆಲ್ಲಿ, ಮತ್ತು ಈ ಸಲ ಟ್ರೋಫಿ ಗೆಲ್ಲಿ ಅಂತ ನನ್ನ ಆಸೆ ಇರೋದು. ಪ್ರತಿಯೊಬ್ಬ RCB ಫ್ಯಾನ್ ಹೇಳೋದು ಇದೇ ಮಾತೆ. ಪ್ರತಿಯೊಬ್ಬ ಕನ್ನಡಿಗನೂ ಹೇಳೋ ಮಾತು ಇದೇನೆ, RCB ಗತ್ತೆ ಬೇರೆ. RCB IPL ಇಲ್ಲ ಅಂದರೆ ಅದ್ರ IPL ಅಂತಲೇ ಅನ್ಸ್ಕೊಳ್ಳಲ್ಲ ಗಾಯ್ಸ್, ನಿಜವಾಗ್ಲೂ. ಈ ಮಾತನ್ನ ನಾನು ಒಬ್ಬನೇ ಹೇಳ್ತಾಯಿಲ್ಲ, ಎಲ್ರಿಗೂ ಗೊತ್ತು. ಈ ಮಾತು ನಿಜನ ಸುಳ್ಳು ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲೀಸ್, ಯಾರ್ಯಾರಿಗೆ ಅನಿಸುತ್ತೆ ಅಂತ. ಜೊತೆಗೆ ಇವತ್ತು ಮ್ಯಾಚ್ ಇದೆ, ಇವತ್ತು ಯಾರು ಗೆಲ್ತಾರೆ ನೋಡಬೇಕು. ಒಟ್ಟಿನ ಯಾರ್ಯಾರೋ ಗೆಲ್ಲಿ, ನಮ್ಗೆ RCB ಗೆದ್ದಾಯಿತು, ತುಂಬಾ ಖುಷಿ. ಹಾಗೆ ಬನ್ನಿ ಗಾಯ್ಸ್, ಹಾಗೆ ವಾಕ್ ಮಾಡ್ಕೊಂಡು ಹೋಗೋಣ ಸ್ವಲ್ಪ ದೂರ. ನೋಡಿ ಇನ್ನು ಟೈಮ್ 5:15, ಅಷ್ಟು ಬೆಳಕಿಲ್ಲ, ಅದಕ್ಕೆ ನೋಡಿ ಈ ಥರ ಕತ್ಕತ್ಲೆ ಥರ ಕಾಣಿಸ್ತಾ ಇದೆ. ಇನ್ನೂ 1.25 ಅವರ್ ಆಗಬೇಕು ಬೆಳಕು ಬರಬೇಕು ಅಂದರೆ. ನಾ ಸ್ಟಾರ್ಟಿಂಗ್ ವಿಡಿಯೋ ಮಾಡಿದ್ನಲ್ಲ, ಅದು ಬೀದಿ ದೀಪದ ಕೆಳಗಡೆ ನಿಂತ್ಕೊಂಡು ಮಾಡಿದ್ದು, ಇಲ್ಲಾಂದರೆ ಬೆಳಕೇ ಇರ್ತಿರಲಿಲ್ಲ, ಮಕ್ಕನೇ ಕಾಣಿಸ್ತಿರ್ಲಿಲ್ಲ, ಬ್ಲರ್ ಆ ಥರ ಕಾಣಿಸೋದು. ಈಗ ನೋಡಿ ಸ್ವಲ್ಪ ಬೆಳಕು ಬಂತು, ಪುನಃ ಬೀದಿ ದೀಪದ ಕೆಳಗಡೆ ಬಂದೆ, ಅದಕ್ಕೆ ಸ್ವಲ್ಪ ಮುಖ ಚೆನ್ನಾಗಿ ಕಾಣಿಸ್ತಾ ಇರೋದು. ಆಮೇಲೆ ನೋಡಿ, ಇಲ್ಲಿ ಇದು ನಮ್ಮ ಮನೆ ಹತ್ರನೇ ಇರೋದು, ನಾವು ವಾಕ್ ಮಾಡೋದು. ಬೆಳಗ್ಗೆ ಹೊತ್ತು ಎದ್ದರೆ ಏನೋ ಒಂಥರ ಖುಷಿ, ತಂಪಾಗಿರುತ್ತೆ ಗಾಳಿ, ಜೊತೆಗೆ ಹಕ್ಕಿಗಳು ಚೀವ್ ಅಂತ ಇರ್ತದೆ. ಆಮೇಲೆ ಹುಳಗಳದ್ದು ಅಷ್ಟೇ ಏನೋ ಒಂಥರ ಸೌಂಡು. ಈ ನವಿಲು ಕೂಗುತ್ತೆ, ಆ ನವಿಲು ಕೂಗೋದೇ ಒಂಥರ ಚೆನ್ನ, ಕಿವಿಗೆ ಇಂಪು ಅನಿಸುತ್ತೆ. ಆ ಥರ ಆ ಪಕ್ಷಿಗಳು ಚೀವ್ ಅನ್ನೋ ಸೌಂಡು ಏನೋ ಒಂಥರ ಮನಸ್ಸಿಗೆ ಇಷ್ಟ ಅನಿಸುತ್ತೆ. ಈಗಂತೂ ಸಿಟಿಗಳಲ್ಲಿ ಪಕ್ಷಿಗಳು ಇಲ್ಲ, ಕಾಗೆಗಳು ಇಲ್ಲ, ಹಂಗಾಗ್ಬಿಟ್ಟಿದೆ. ಈ ಮೊಬೈಲ್ ನೆಟ್ವರ್ಕಿಂದಲೇ ನಿಜವೂ ಗಾಯ್ಸ್ ಎಲ್ಲ ಪಕ್ಷಿಗಳಿಗೆ ಕಷ್ಟ ಆಗ್ತಾಯಿದೆ. ಎಷ್ಟೋ ಪಕ್ಷಿಗಳು ಸತ್ತೋಗಿದೆ ಪಾಪ. ಈಗ ಆಗ್ಬಿಟ್ರೆ ನೆಕ್ಸ್ಟು ನಶಿಸಿ ಹೋಗುತ್ತೆ ಎಲ್ಲ ಪಕ್ಷಿಗಳೂ. ನಾವು ಹೆಂಗೆ ಅಂದರೆ, ಈಗ ಡೈನೋಸಾರ್ನ ನಾವು TV ಮತ್ತು ಬುಕ್ಸಲ್ಲಿ ನೋಡ್ತಿದ್ದೀವಲ್ಲ, ಅದೇ ಥರ ಆಗೋಗುತ್ತೆ ನೆಕ್ಸ್ಟು ಜನ್ರೇಷನ್ನವ್ರಿಗೆ. ನೋಡೋದಕ್ಕೆ ಸಿಗೋದಿಲ್ಲ, ಅಂದರೆ ಜೀವಂತವಾಗಿರೋದನ್ನ ನೋಡಿ. ಕೇಳಿಸ್ಕೊಳ್ಳಿ, ಚೀವ್ ಅನ್ನೋದು ಕೇಳಿಸ್ಕೊಳ್ಳೋಂಗೆ ಕೇಳಿಸ್ತಾ? ಪಕ್ಷಿ ಚೀವ್ ಅಂತ ಇರೋದು ಇಷ್ಟು ಖುಷಿ ಆಗುತ್ತಲ್ವ ಈ ಥರ ಕೇಳೋದಕ್ಕೆ. ಇಲ್ಲ ನಾಯಿ ಐತೆ, ತೋರಿಸ್ತೀನಿ ರೀ. ಇಲ್ಲ ಐತೆ ನೋಡಿ ನಾಯಿ. ಡೈಲಿ ನಾವು ವಾಕ್ ಬಂದಾಗಲಿಂದ ಕೊನೆಯವರು ನನ್ನ ಜೊತೆ ಹಿಂದಿಂದನೇ ಬರುತ್ತೆ. ಅರೆ ಮುಟ್ಟಿಸ್ಕೊಳ್ಳೋದಿಲ್ಲ, ದೂರ ಓಡೋಂಟಾಗುತ್ತೆ. ಹಿಂದಿಂದನೇ ಬರುತ್ತೆ ಮಾತ್ರ, ಅರೆ ಮುಟ್ಟಿಸ್ಕೊಳ್ಳೋದಿಲ್ಲ, ಓಡೋಂಟಾಯ್ತದೆ. ಅಂದರೆ ನಮ್ಮ ಮನೆ ಮುಂದೆನೇ ಇದೆ ಇದು. ನಾವೇ ಡೈಲಿ ಆಹಾರ ಹಾಕ್ತೀವಿ. ಇದು ಒಂದಕ್ಕೆ ಅಂತಲ್ಲ, ಇನ್ನೂ 3-4 ಇದೆ.
ಡೈಲಿ ಹಾಕ್ತೀವಿ 3-4ಕ್ಕೂ ಆಹಾರನ. ನೋಡಿ ಹಿಂದಿಂದನೇ ಬರುತ್ತೆ, ಆದರೆ ಸ್ವಲ್ಪ ಹತ್ರಕ್ಕೆ ಹೋದರೆ ಓಡೋಂಟೋಯ್ತೀವಿ. ಒಂಥರ ನನಗೆ ಗಾರ್ಡ್ ಇದ್ದಂಗೆ ಅದು, ನನಗೆ ಸೇಫ್ಟಿ ಕೊಡ್ತಿದೆ. ನೋಡಿ ಹಿಂದಿಂದನೇ ಬರುತ್ತೆ, ಆದರೆ ಹತ್ರಕ್ಕೆ ಒಂಚೂರು ಹೋದರೆ ಸಾಕು ಓಡೋಂಟೋಯ್ತದೆ. ಆ ಥರ ಇದು ಒಟ್ಟಿದ್ರೆ ಮುನಿಸೊಪ್ಪು ಇರುತ್ತಲ್ಲ ಆ ಥರ. ನೆಕ್ಸ್ಟು RCB ಮ್ಯಾಚು ಇನ್ನೂ ತುಂಬಾ ಇದೆ, ಎಲ್ಲ ಮ್ಯಾಚು ಗೆಲ್ಲಬೇಕು. ನನಗೆ ಬೇರೆ ಮ್ಯಾಚು ಗೆಲ್ಲಬೇಕು, ಆದರೆ ಮೇಯ್ನು ಚೆನ್ನೈ ಮೇಲೆ ಹೊಡಿಬೇಕು, ಅದು ಲೀಡಲ್ಲೇ ಹೊಡಿಬೇಕು. ಸಖತ್ತಾಗಿರುತ್ತೆ ಅದು. ಅವ್ರ ಮೇಲೆ ಸೋಲೋದು ಅಂದರೆ ನಂಗೆ ಆಗೋದೇ ಇಲ್ಲ. ಪ್ರತಿಯೊಬ್ಬ RCB ಪ್ಲೇಯರು ಅದೇ ಅನ್ನೋದು, ಅವ್ರ ಮೇಲೆ ಸೋಲಬಾರ್ದು ಯಾವುದೇ ಕಾರಣಕ್ಕೂ. ಗೆಲ್ಲಬೇಕು, ಗೆಲ್ಲುತ್ತೆ ಅದಂತೂ ಖಂಡಿತ 100ಕ್ಕೆ 100 ಗೆಲ್ಲುತ್ತೆ. ಅಯ್ಯೋ ನೆನ್ನೆ ಅಂತೂ ಎಷ್ಟೋ ಜನ ಹೈದ್ರಾಬಾದೇ ಗೆಲ್ಲೋದು ಅಂದ್ಕೊಬಿಟ್ಟಿದ್ರು. ಇನ್ನೊಂದು ಏನಕ್ಕೆ ಕಾರಣ ಹಂಗಂತೀರು ಅಂದರೆ, ಹೋದ ಸೀಸನು 5 ಮ್ಯಾಚೇನೋ ನಮ್ಮದು ಹೋಮ್ ಗ್ರೌಂಡಲ್ಲಿ ನಡೀತು. ಅದರಲ್ಲಿ ಒಂದೇ ಮ್ಯಾಚು ನಾವು ಗೆದ್ದಿರೋದು, ಇನ್ನೆಲ್ಲ ಸೋತ್ಬಿಟ್ಟಿದ್ವಿ. ಆ ಇದರಿಂದ ಇವತ್ತು ಹೋಮ್ ಗ್ರೌಂಡಲ್ಲಿ ನಡೀತೈತೆ, ಪಕ್ಕ ಸೋಲುತ್ತೆ ಅಂತ ಎಷ್ಟೋ ಜನ ಹೇಳ್ತಿದ್ರು. ನನಗೂ ಒಂದು ಮನಸ್ಸು ಎಲ್ಲಂಗೆ ಆಗ್ಬಿಡುತ್ತೆ ಅನ್ಸುತ್ತೆ. ಆರುವೆ RCB ಗೆಲ್ಲುತ್ತೆ ಪಕ್ಕ ಅಂದ್ಕೊಂಡು ನಂಬಿಕೆ ಇತ್ತು. ಆ ನಂಬಿಕೆನ ಉಳಿಸ್ಕೊಬಿಟ್ರು, ತುಂಬಾ ಖುಷಿ ಆಯಿತು. ಯಪ್ಪ ನಾನೆಲ್ಲಿ ಸೋತಾಗ್ಬಿಟ್ಟಿರೋ, ಸೋಲೋ ಮಾತಿಲ್ಲ, ಆದರೂ ಒಂದು ಆ ಕಡೆ ಕುತೂಹಲ ಆತಂಕ ಅನ್ನೋದು ಇದ್ದೇ ಇರ್ತದಲ್ವ ಯಾರಿಗೇ ಆದ್ರೂ, ಏನಾಗುತ್ತೋ ಅಂತ. ಆಮೇಲೆ ಇನ್ನೊಂದು, ನೆನ್ನೆ ಎಲ್ಲಿ ಮಳೆ ಬಂದ್ಬಿಡ್ತದೆ, ಎಲ್ಲಿ ಮ್ಯಾಚ್ ರದ್ದಾಗೋಗುತ್ತೆ ಅಂದ್ಕೊಬಿಟ್ಟಿದೆ. ಸದ್ಯ ಆ ಥರ ಏನೂ ಆಗಲಿಲ್ಲ, ಚೆನ್ನಾಗೇ ಆಯಿತು ಮ್ಯಾಚು, ಒಂಚೂರು ಏನೂ ತೊಂದರೆ ಆಗಲಿಲ್ಲ. ಇಲ್ಲಿ ಮೈಸೂರು ತುಂಬ ಮಳೆ ಹೋಯ್ತು ಗಾಯ್ಸ್. ನಾನು ಇಲ್ಲಿ ಮಳೆ ಹೋಯ್ತೈತಲ್ಲ ಅಲ್ಲೂ ಎಲ್ಲಿ ಮಳೆ ಹೋಯ್ಬಿಡ್ತದೆ ಅಂದ್ಕೊಂಡು ಭಯಪಟ್ಬಿಟ್ಟಿದ್ದೆ, ಆದರೆ ಆ ರೀತಿ ಏನೂ ಆಗಲಿಲ್ಲ. ತುಂಬಾ ಖುಷಿ ಆಯಿತು. ಯಪ್ಪ ನಿಜ ಹಂಗೆ ಅನ್ಕೊಬಿಟ್ಟಿದ್ದೆ, ಎಲ್ಲಿ ಮಳೆ ಬಂದ್ಬಿಡ್ತದೆ, ಎಲ್ಲಿ ಮ್ಯಾಚ್ ರದ್ದಾಗೋಗುತ್ತೆ ಆ ಥರ ಎಲ್ಲ ಅನ್ಕೊಬಿಟ್ಟಿದ್ದೆ. ಆ ಥರ ಏನೂ ಆಗಲಿಲ್ಲ. ಸದ್ಯ ದೇವರು ಕರುಣೆ ಇತ್ತು ಮ್ಯಾಚಲ್ಲಿ, ತುಂಬಾ ಚೆನ್ನಾಗಿ ಆಡಿ ಈ ಸಲನೂ ಕಪ್ ಎತ್ಬಿಟ್ರೆ ಸಕ್ಕತ್ತಾಗಿರುತ್ತೆ ಮಾತ್ರ. ನೋಡಿ ಹುಡುಗಿರು ಅಷ್ಟೇ 2 ಕಪ್ ಎತ್ತಿದ್ರು, ಹುಡುಗರು 1 ಕಪ್ ಎತ್ತಿದ್ದಾರೆ. ನೆಕ್ಸ್ಟು ಇನ್ನೊಂದು ಎತ್ಬಿಟ್ರೆ ಸಕ್ಕತ್ತಾಗಿರುತ್ತೆ. RCB ಲಕ್ಕೇ ಚೇಂಜ್ ಆಗುತ್ತೆ ಆ ರೀತಿ. ಈಗ RCB ಟೀಮು ಸಕ್ಕತ್ತಾಗಿದೆ ಗಾಯ್ಸ್, ಯಾರೂ ಬೆರಳು ಮಾಡಿ ತೋರ್ಸೋಂಗಿಲ್ಲ ಆ ಥರ ಇದೆ. ಮೊದಲಾದರೆ 2-3 ಜನ ಆಡಬೇಕಾಗಿತ್ತು, ಯಾರೂ ಆಡ್ತಿರ್ಲಿಲ್ಲ. ಈಗಂತೂ ಒಬ್ಬರು ಆಡಲಿಲ್ಲ ಅಂದರೆ ಇನ್ನೊಬ್ಬ ಆಡ್ತಾರೆ, ಇನ್ನೊಬ್ಬ ಆಡಲಿಲ್ಲ ಅಂದರೆ ಇನ್ನೊಬ್ಬ ಆಡಿರ್ತಾನೆ. ಈ ಸಲ ಹೆಂಗಾಗಿದೆ ಅಂದರೆ ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗು ಎಲ್ಲ ಆಲ್ರೌಂಡ್ ಆಗಿರ್ಬೋದು, ಎಲ್ಲ ಸಖತ್ತಾಗೈತೆ ಎಲ್ಲ ಪ್ಲೇಯರ್ಸೂ. ಏನು ಒಬ್ಬ ಔಟ್ ಆದರೆ ಇನ್ನೊಬ್ಬ ಬರ್ತಾನೆ. ಸಖತ್ತಾಗಿದೆ ಟೀಮು, ಯಾರು ಹೇಳಿದ್ನಲ್ಲ ಬೆರಳು ಮಾಡಿ ತೋರ್ಸೋಂಗಿಲ್ಲ ಹಂಗಿದೆ ಟೀಮು. ನೋಡಿ ವಾತಾವರಣ ಇವತ್ತು ಹೆಂಗೆ ಎಷ್ಟು ಚೆನ್ನಾಗಿದೆ, ಅಂದರೆ ಕತ್ಲೆ ಇದೆ ಅದರಿಂದ ಅಷ್ಟು ಕಾಣಿಸ್ತಾ ಇಲ್ಲ. ಇನ್ನೊಂದು ನೀವು ಅನ್ಕೋತಾ ಇರ್ಬೋದು ಎಷ್ಟೋ ಜನ, ಏನಕ್ಕೆ ಬರೀ ಬೆಳಗಿನ ಜಾವ ಕ್ಲೀನಾಗಿ ಕಾಣಲ್ಲ ಆದರೂ ಅವೆಲ್ಲ ವಿಡಿಯೋ ಮಾಡ್ತಾರೆ ಅನ್ಕೋತಿರ್ಬೋದು. ಯಾಕೆ ಅಂತಂದರೆ ನಾವು ಮಾಡೋದು ಕೆಲಸ ನೈಟ್ ಅಂದರೆ 3ರಿಂದ ನೈಟು 12 ಆಗ್ಬೋದು, 1 ಆಗ್ಬೋದು. ನೈಟು ಬಂದು ಮಲ್ಕೊಳ್ಳೋಷ್ಟರಲ್ಲಿ ಸಾಕಾಗಿರ್ತದೆ. ಬೆಳಗ್ಗೆ ಅಂದರೆ ಒಂದು 10 ಗಂಟೆ ಮೇಲೆ ಮಾಡೋದಕ್ಕಾಗಲ್ಲ. ಈಗ ವಾಕ್ ಎದ್ದಿರ್ತೀನಲ್ವ, ಹಂಗೆ ವಿಡಿಯೋ ಮಾಡ್ಕೊಬಿಡ್ತೀನಿ, ಟೈಮು ಸಿಗುತ್ತೆ, ಟೈಮು ಸೇವ್ ಆಗುತ್ತೆ. ಜೊತೆಗೆ ಹಾಗೆ ಹೋಯ್ತಾ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಆದರೆ ಎದ್ದೇಳ್ತೀನಿ, ಎದ್ದು ಸ್ನಾನ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಸ್ವಲ್ಪ TV ನೋಡೋಷ್ಟರಲ್ಲಿ ಆಗಲೇ ಟೈಮ್ ಆಗಿರ್ತದೆ, ಅಲ್ಲೇ ಓಡೋಗಬೇಕು ಕೆಲಸಕ್ಕೆ. ಅದಕ್ಕೆ ಇವಾಗ ಟೈಮ್ ಇರುತ್ತೆ ಅಂದ್ಬಿಟ್ಟು ಮಾಡ್ತೀನಿ, ಯಾರೂ ತಪ್ಪು ತಿಳ್ಕೊಬಾರ್ದು. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್.